ಫ್ರೆಂಡ್ಸ್, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರಿನಲ್ಲಿ ಈಗ ಒಳ್ಳೆ ವೆದರ್ ಇದೆ. ಅದಕ್ಕೆ ತಕ್ಕನ ಹಾಗೆ ನಾನು ಕೂಡ ಒಂದು ಸೂಪರ್ ಆಗಿರ್ತಕ್ಕಂಥ ವಿಷಯದೊಂದಿಗೆ ಬಂದಿದ್ದೇನೆ. ಅದೇನಿರ್ಬೋದು? ಸ್ಟೇಜ್ ಫಿಯರ್. ಈ ಸ್ಟೇಜ್ ಫಿಯರ್ ಅನ್ನೋದು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಪ್ರತಿಯೊಬ್ಬರಿಗೂ ಯಾವತ್ತಾದ್ರೂ ಒಂದು ದಿನ ಕಾಡಿರುತ್ತೆ ಅಲ್ವಾ? ಸೊ ಕೆಲವರು ಆ ಸ್ಟೇಜ್ ಫಿಯರ್ ನ ದಾಟ್ಕೊಂಡು ಮುಂದೆ ಹೋಗಿರ್ತಾರೆ. ಇನ್ನು ಕೆಲವರು ಆ ಹೆದರಿಕೆಗೆ ಅಲ್ಲೇ ಉಳಿದು ಹೋಗಿ ಚಪ್ಪಾಳೆ ತಟ್ತಾ ಕೆಳಗ್ ಕೂತಿರ್ತಾರೆ. ಸೊ ನಾವು ಇವತ್ತಿನ ದಿನ ಆ ಸ್ಟೇಜ್ ಫಿಯರ್ ನ ಹೇಗೆ ಮೆಟ್ಟಿ ನಿಲ್ಲೋದು, ವೇದಿಕೆ ಮೇಲೆ ಧೈರ್ಯದಿಂದ ಹೋಗಿ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ಇದರಲ್ಲಿ 4 ಅಂಶಗಳು ಬರುತ್ತೆ. ಮೊದಲನೇದಾಗಿ ನಮ್ಮ ಚೌಕಟ್ಟಿನಿಂದ ನಾವು ಹೊರಗೆ ಬರಬೇಕು. ಎರಡನೇದು ಚೆನ್ನಾಗಿ ನಾವು ತಯಾರಿ ಮಾಡಬೇಕು. ಮೂರನೇದು ನಾವು ಚೆನ್ನಾಗಿ ತಾಲೀಮು ಮಾಡಬೇಕು. ನಾಲ್ಕನೇದಾಗಿ ಉಸಿರಿನ ಪ್ರಕ್ರಿಯೆ ಹಾಗೂ ನಂಬಿಕೆ. ಈಗ ನಾವು ಮೊದಲನೇದ್ರ ಬಗ್ಗೆ ಮಾತಾಡೋಣ. ನಮ್ಮ ಚೌಕಟ್ಟಿನಿಂದ ನಾವು ಹೊರಗೆ ಬರಬೇಕು ಅಂತ ನೋಡಿ. ನಾವ್ ಯಾವ್ದೇ ವಯಸ್ಸಲ್ಲಿರ್ಲಿ ನಮ್ದೇ ಆದ ಕೆಲವು ನಂಬಿಕೆಗಳನ್ನ ನಾವು ಇಟ್ಕೊಂಡಿರ್ತೇವೆ. ನನ್ ಕೈಲಿದ್ ಆಗತ್ತೆ, ನನ್ ಕೈಲಿದ್ ಆಗಲ್ಲ ಅನ್ಕೊಂಡು. ಅದು ಯಾವ್ದೋ ಒಂದು ಅನುಭವದಿಂದ ಬಂದಿರ್ಬೋದು, ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಜನ ನಮ್ಮ ಬಗ್ಗೆ ನಮ್ಗೆ ಆ ಅಭಿಪ್ರಾಯ ಮೂಡೋ ಹಾಗೆ ಮಾಡಿರ್ಬೋದು. ಆದ್ರೆ ಅದು ನಮಗ್ ಬಿಟ್ಟಿದ್ದು, ನಾವ್ ಅದರಿಂದ ಎಷ್ಟು ಬೇಗ ಹೊರಗೆ ಬರ್ತೇವೆ ಅಂತ. ಯಾಕಂದ್ರೆ ನಿಮ್ಮ ಕೆಪಾಸಿಟಿ, ನಿಮ್ಮ ಶಕ್ತಿ ಏನು ಅಂತ ನಿಮಗ್ ಗೊತ್ತಿರುತ್ತೆ. ಸೊ ನಿಮ್ಗೆ ನಾನು ವೇದಿಕೆ ಮೇಲೆ ಹತ್ತಿ ನಾನು ಮಾತಾಡ್ಬೇಕು ಅಂತ ನಿಮಗ್ ಆಸೆ ಇತ್ತು ಅಂದ್ರೆ ಆಗ ಮಾತ್ರ ನಿಮ್ ಕೈಲಿ ಮಾಡಕ್ ಸಾಧ್ಯ. ಅದಕ್ಕೆ ನೀವು ಪ್ರಯತ್ನ ಕೂಡ ಪಡ್ಬೇಕು. ಇದು ಮೊದಲನೇದು. ಎರಡನೇದೇನು ಅಂತಂದ್ರೆ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ನಾವ್ ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೋ ಆ ವಿಷಯದ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ನಾವು ಸಂಗ್ರಹಿಸ್ಕೋಬೇಕು. ಜೊತೆಗೆ ನಾವ್ ಯಾರ ಮುಂದೆ ಮಾತಾಡ್ಲಿಕ್ಕಿದ್ದೇವೆ ಅದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಳ ಮುಂದೆ ಮಾತಾಡ್ಲಿಕ್ಕಿರುತ್ತೆ, ನಾವು ದೊಡ್ಡವ್ರ ಮುಂದೆ ಮಾತಾಡೋ ಹಾಗೆ ಮಾತಾಡ್ತೇವೆ. ಅಥವಾ ಕೆಲವೊಮ್ಮೆ ತುಂಬಾ ಬುದ್ಧಿವಂತ ಇರ್ತಾರೆ, ಅವ್ರ ಮುಂದೆ ನಾವು ಚಿಕ್ಕ ಮಕ್ಕಳಿಗೆ ಹೇಳೋ ತರ ಹೇಳ್ಬಿಡ್ತೇವೆ. ಹಾಗಾಗಿ ನಾವು ಯಾರ ಮುಂದೆ ಹೇಳ್ತೇವೆ ಅದನ್ನ ನೆನ್ಪಿಟ್ಕೊಂಡು ಅದಕ್ಕೆ ತಕ್ಕನಾಗೆ ನಮ್ಮ ಹಾವಭಾವ, ನಮ್ಮ ಭಾಷೆ ಎಲ್ಲವನ್ನು ನಾವು ಬದಲಾಯಿಸ್ಕೊಳ್ಬೇಕು. ಜೊತೆಗೆ ನಮ್ಮ ಶಬ್ದ ಭಂಡಾರನ್ನು ಕೂಡ ನಾವು ಹೆಚ್ಚಿಸ್ಕೋಬೇಕು. ಉದಾಹರಣೆಗೆ ಸ್ನೇಹಿತೆಯರೇ ಅಂತ ಅನ್ಕೊಂಡು ಇರುತ್ತೆ. ನಿಮ್ಗೆ ವೇದಿಕೆ ಮೇಲೆ ಹೋದಾಗ ಆ ಶಬ್ದ ಹೇಳಿ ಆಗಲ್ಲ. ಆಗ ನೀವೇನ್ ಮಾಡ್ಬೋದು? ಅದ್ರ ಬದಲಿಗೆ ಗೆಳೆಯ ಗೆಳತಿಯರೇ ಅಥವಾ ನನ್ನೆಲ್ಲ ಸಹಪಾಠಿಗಳೇ ಈ ತರನಾದ ವಾಕ್ಯಗಳನ್ನ ನೀವು ಉಪಯೋಗಿಸ್ಕೋಬಹುದು. ಈ ವಾಕ್ಯಗಳನ್ನ ನೀವು ಯಾವಾಗ ಉಪಯೋಗಿಸ್ಕೊಳ್ಳೋಕ್ ಸಾಧ್ಯ? ನೀವು ನಿಮ್ಮ ಶಬ್ದ ಭಂಡಾರವನ್ನ ಹೆಚ್ಚಿಸ್ಕೊಂಡಾಗ ಮಾತ್ರ. ಇದು ಎರಡನೇದು. ಇನ್ನು ಮೂರನೇದೇನು ಅಂದ್ರೆ ಚೆನ್ನಾಗಿ ತಾಲೀಮ್ ಮಾಡ್ಬೇಕು, ಬಾಯ್ಪಾಠ ಅಲ್ಲ. ನಾವು ಬಾಯ್ಪಾಠ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ, ನಾವು ವೇದಿಕೆ ಮೇಲೆ ಹತ್ತಿದಾಗ ನಿಮ್ಗೆ ಎಷ್ಟೇ ನೀವು ಚೆನ್ನಾಗಿ ಬಾಯ್ಪಾಠ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಆಗಿ ಎಲ್ಲಾದ್ರೂ ನಿಮ್ಗೆ ಒಂದು ಶಬ್ದ ತಪ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ದು ಫ್ಲೋ ಕಟ್ ಆಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬಾಯ್ಪಾಠ ಮಾಡೋ ಬದಲು ನಾವ್ ಏನು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೇವೋ ಅದನ್ನ ಬರ್ಕೊಳ್ಬೇಕು. ಆ ಬರ್ಕೊಳ್ಬೇಕಾದಾಗ ನಾವು ನಮ್ಮ ಮಾತಿನ ಹೇಗೆ ಆರಂಭಿಸಿ ಹೇಗ್ ತಗೊಂಡು ಹೋಗಿ ಹೇಗ್ ಕೊನೆಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಇದೆಲ್ಲ ಆದ ನಂತರ ಅದನ್ನ ನಾವು ಹೇಗ್ ತಾಲೀಮ್ ಮಾಡ್ಬೇಕು, ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು? 4 ಜನರಿಗೆ ನಾವು ಮುಂದೆ ಕೂಡಿಸ್ಕೊಂಡು ನಾವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಒಂದ್ ವೇಳೆ ಯಾರು ಇಲ್ಲಪ್ಪ ಅನ್ನೋದಾದ್ರೆ ಆಗ ನೀವು ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದು. ಇದನ್ನ ನೀವು ಅಪ್ಲೈ ಮಾಡಿ. ಈ ಕನ್ನಡಿ ಮುಂದೆ ನಿಂತ್ಕೊಳ್ಳೋ ಈ ಯೋಚನೆನ ನನ್ನ ತಂದೆ ನನ್ನ ಅಕ್ಕನಿಗೆ ಹೇಳಿದ್ರು, ನನ್ನ ಅಕ್ಕ ನನಗ್ ಹೇಳಿದ್ರು, ಇವತ್ ನಾನ್ ನಿಮಗ್ ಹೇಳ್ತಾ ಇದ್ದೇನೆ. ಇದು ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ನೀವು 100 ಜನರ ಮುಂದೆ ನಿಂತ್ಕೊಂಡು ಮಾತಾಡೋದು ಕೂಡ ಒಂದೇ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದು ಕೂಡ ಒಂದೇ. ಇದ್ರಲ್ಲಿ ಆಗ್ತಕ್ಕಂಥ ಲಾಭ ಏನು ಅಂತಂದ್ರೆ, ನಿಮ್ಮ ಹಾವಭಾವ ಏನಿದೆ, ನಿಮ್ಮಲ್ಲಿ ಏನ್ ಸರಿ ತಪ್ಪುಗಳಿದೆ, ನೀವು ಯಾವ ತರ ಮಾತಾಡ್ತಾ ಇದ್ರ ಅದು ನಿಮಗ್ ಗೊತ್ತಾಗುತ್ತೆ. ಇದ್ರಲ್ಲೇ ನೀವು ಅರ್ಥ ಗೆದ್ದು ಬಿಡ್ತೀರ. ಸರಿನಾ? ಸೊ ತಾಲೀಮ್ ಆದ ನಂತರ ಕೊನೆಯದಾಗಿ ಬರೋದು ವೇದಿಕೆ ಮೇಲೆ ಹತ್ತೋದು ಅಲ್ವಾ? ಸೊ
ನಾವು ವೇದಿಕೆ ಮೇಲೆ ಹೋಗೋ ಮುಂಚೆ ನಾವು ಕೆಲವೊಂದು ಉಸಿರಾಟದ ಪ್ರಕ್ರಿಯೆಯನ್ನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ರಭಸವಾದ ಉಸಿರಾಟ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಉಸಿರಿನ ತಗೊಂಡು ಈ ತರ ರಭಸವಾಗಿ ಉಸಿರನ್ನ ಹೊರಗ್ ಬಿಡ್ಬೇಕು. ಅದನ್ನೊಂದು 4-5 ಸಲ ಮಾಡಿ. ಅದಾದ ನಂತರ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಈ ತರ ಇದೆಲ್ಲ ಆದ ನಂತರ ಇನ್ನೊಂದು ವಿಷಯ ಏನು ಅಂತಂದ್ರೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಹೋಗುದು. ಈಗ ನೋಡಿ, ಮಾಹಿತಿಯನ್ನ ಸಂಗ್ರಹಿಸಿರೋರು ನೀವು, ಅದ್ರ ಬಗ್ಗೆ ತಯಾರಿ ಮಾಡಿರೋರು ನೀವು, ಜನರಿಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಆಸಕ್ತಿ ಇಟ್ಕೊಂಡು ವೇದಿಕೆ ಮೇಲೆ ಹತ್ತಾ ಇರೋರು ನೀವು. ಹಾಗಾಗಿ ನಿಮಗ್ ಚೆನ್ನಾಗಿ ಗೊತ್ತಿದೆ, ಅಲ್ಲಿ ಕೂತೋರಿಗಲ್ಲ. ಅವ್ರು ಏನ್ ತಿಳ್ಕೊಳ್ತಾರೆ ಅನ್ನೋ ಆ ಯೋಚನೆ ಬಂದ್ಬಿಟ್ಟು ನಿಮ್ಮ ಆತ್ಮವಿಶ್ವಾಸನ ಕುಗ್ಗಿಸ್ಕೊಳ್ಳೋ ಬದಲು ನನಗೇನ್ ಗೊತ್ತಿದೆ, ನಾನೇನ್ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಂಡು ನಾ ಖಂಡಿತ ಮಾಡೇ ಮಾಡ್ತೀನಿ ಅನ್ಕೊಂಡು ವೇದಿಕೆಯನ್ನ ಹತ್ತಿ. ಕೊನೆದಾಗ ಒಂದ್ ಮಾತು, ಯಾವುದೇ ಕಲೆ ಸುಮ್ಮನೆ ನಮಗ್ ಒಲಿಯೋದಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನ ಪಡ್ಬೇಕು. ಒಮ್ಮೆ ನಾವು ಸೋತ್ವಿ, ಒಮ್ಮೆ ನಮ್ಗ್ ನೋಡಿ ಯಾರೊಬ್ರು ನಕ್ರು ಅಂತ ಅನ್ಕೊಂಡು ನಾವ್ ಅದನ್ನ ಅಲ್ಲೇ ಬಿಟ್ಬಿಟ್ರೆ ಅದು ನಮ್ ಸೋಲಾಗುತ್ತೆ, ಜನರ ಸೋಲಲ್ಲ. ಅದ್ರ ನಷ್ಟ ಯಾರಿಗೆ? ನಮ್ಗ್ ತಾನೆ. ನಾವ್ ಯಾವಾಗ ಅದನ್ನ ಚಾಲೆಂಜ್ ಆಗಿ ತಗೋತೀವಲ್ಲ, ಖಂಡಿತ ಇದನ್ನ ಇನ್ನೊಮ್ಮೆ ಇವ್ರಿಗೆ ಮಾಡಿ ತೋರಿಸ್ತೀನಿ ಅನ್ಕೊಂಡು ಯಾವಾಗ ಛಲ ಇಟ್ಕೊಂಡು ನೀವು ಮಾಡ್ತಿರೋ ಆಗ ಮಾತ್ರ ನೀವ್ ಈ ಭಯನ್ನ ಗೆಲ್ಲಕ್ ಸಾಧ್ಯ. ಅದಕ್ಕಾಗಿ ಗೆಳೆಯರೆ, ಕೀಪ್ ಟ್ರೈಂಗ್, ಕೀಪ್ ಡೂಯಿಂಗ್, ಕೀಪ್ ರಾಕಿಂಗ್. ಪ್ರಯತ್ನ ಪಡ್ತಾ ಇರಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೊಮ್ಮೆ ಬರ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್, ನಮಸ್ಕಾರ.